ಬಿಗ್ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿ ವಿಸಿಲ್ ಹೊಡೆಯೋ ನಮ್ಮ ಎಷ್ಟೋ ಜನಕ್ಕೆ ಈಗಲೂ ಆ ಸ್ಕ್ರೀನ್ ಹಿಂದೆ ಇರುವಂತ ಬಿಗ್ ಬಿಸ್ನೆಸ್ ಬಗ್ಗೆ ಗೊತ್ತೇ ಇಲ್ಲ. ಬಟ್ ನಾನು ಆ ಬಿಗ್ ಬಿಸ್ನೆಸ್ ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದಾಗಿಂದ ಅವನ ಜೊತೆಗೆ ಹುಟ್ಟಿದ್ದು, ಅವನ ಜೊತೆಗೆ ಬೆಳೆದು ಬಂದಿರೋದು ಆರ್ಟ್. ಆರ್ಟ್ ಅಲ್ಲಿನೇ ತುಂಬಾ ಡಿಫ್ರೆಂಟ್ ಫಾರ್ಮ್ ಆಫ್ ಆರ್ಟ್ಗಳಿದೆ. ಯಾಕೆ ಅಂದ್ರೆ ಮನುಷ್ಯನ ಡೈಲಿ ನೀಡ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಎಂಟರ್ಟೈನ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಮನುಷ್ಯನಿಗೆ ಬೇಜಾರು, ಸುಸ್ತು, ಬೇಸರ ಎಲ್ಲ ಕೂಡ ರಿಲ್ಯಾಕ್ಸ್ ಮಾಡೋದು ಅವನಿಗೆ ಸಿಗೋ ಎಂಟರ್ಟೈನ್ಮೆಂಟ್ ಇಂದ. ಇವತ್ತು ಎಂಟರ್ಟೈನ್ಮೆಂಟ್ ವರ್ಲ್ಡ್ ಬೆಳೆದು ತುಂಬಾ ದೊಡ್ಡದಾಗಿದೆ, ಕಮರ್ಷಿಯಲ್ ಆಗಿದೆ. ಅದರಲ್ಲಿ ಒಂದು ಫಿಲಂ ಇಂಡಸ್ಟ್ರಿ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಅಲ್ಲಿನ ಫಿಲಂ ಇಂಡಸ್ಟ್ರಿ ಸಿಮಿಲರ್ ಆಗಿ ವರ್ಕ್ ಆಗುತ್ತೆ. ಅಲ್ಲಿನ ಬಿಸ್ನೆಸ್ ಸ್ಟ್ರಾಟಜಿ ಬೇರೆ ಇರಬಹುದು, ಆದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂದ ಹಿಡಿದು ಕಾಲಿವುಡ್, ಟಾಲಿವುಡ್, ಮಾಲಿವುಡ್, ಬಾಲಿವುಡ್ ಅಂಡ್ ಹಾಲಿವುಡ್ ಗೂ ವರ್ಕ್ ಆಗೋದು ಕೂಡ ಇದೇ ಬಿಸ್ನೆಸ್, ಸಿನಿಮಾ ಬಿಸ್ನೆಸ್. ಮುಂಚೆ ಎಂಟರ್ಟೈನ್ಮೆಂಟ್ ಗೆ ಅಂತ ತಯಾರಾಗ್ತಿದ್ದ ಸಿನಿಮಾಗಳು ಈಗ ಪ್ಯೂರ್ ಬಿಸ್ನೆಸ್ ಆಗಿದೆ. ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಮಾಡುವಂತ ದಾರಿಗಳನ್ನ ಕೂಡ ಕಂಡುಕೊಂಡಿದ್ದಾರೆ. ಸಿನಿಮಾ ಅನ್ನೋದು ಒಂದು ಕಲರ್ಫುಲ್ ವರ್ಲ್ಡ್, ಅದೊಂಥರ ಮ್ಯಾಜಿಕಲ್ ವರ್ಡ್. 2.5 ಗಂಟೆ ಥಿಯೇಟರ್ಗೆ ಬರೋ ಜನರನ್ನ ಬೇರೆದೆಲ್ಲ ಮರೆತು ಸಿನಿಮಾ ನೋಡೋಂಗೆ ಮಾಡುತ್ತೆ. ಆದ್ರೆ ಅದೇ ಸಿನಿಮಾ ಹೇಗ್ ರೆಡಿ ಆಗುತ್ತೆ, ಯಾವ ಯಾವ ಹಂತದಲ್ಲಿ ರೆಡಿ ಆಗುತ್ತೆ, ಇದರ ಫಿನಾನ್ಷಿಯಲ್ ಮ್ಯಾಟರ್ಸ್ ಏನು, ಥಿಯೇಟರ್ ಸಿನಿಮಾ ಗೆದ್ರೆ ಪ್ರೊಡ್ಯೂಸರ್ಸ್ಗೆ ಹೇಗ್ ದುಡ್ಡು ಸಿಗುತ್ತೆ, ಹೆಂಗೆ ಅಂದ್ರೆ ಸಿನಿಮಾ ಒಂದು ಬಿಸ್ನೆಸ್ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ಒಂದು ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಥಿಯೇಟರ್ ಅಲ್ಲಿ ಬಿಸ್ನೆಸ್ ಮಾಡೋವರೆಗೂ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸಿನಿಮಾ ಬಿಸ್ನೆಸ್ ನಾನು 3 ಸ್ಟೆಪ್ ಗಳಾಗಿ ಡಿವೈಡ್ ಮಾಡಿದೀನಿ. ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಮೊದಲನೇದಾಗಿ ಪ್ರೊಡಕ್ಷನ್, ಅಂದ್ರೆ ದ ಸ್ಟಾರ್ಟ್ ಆಫ್ ಎ ಫಿಲಂ ಜರ್ನಿ. ನಮ್ ಕನ್ನಡದಲ್ಲಿ ಸಿನಿಮಾದ ಮೊದಲ ಹೆಜ್ಜೆ. ಈ ಪ್ರೊಡಕ್ಷನ್ ಅಲ್ಲಿ 3 ಡಿಫರೆಂಟ್ ಲೆವೆಲ್ಸ್ ಇರುತ್ತೆ. ಮೊದಲನೇದಾಗಿ ಪ್ರೀ ಪ್ರೊಡಕ್ಷನ್. ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಒಂದು ಸಿನಿಮಾ ಮೊದಲ ಸಲ ಹುಟ್ಟೋದು ಕತೆಗಾರನ ತಲೆಯಲ್ಲಿ ಒಂದು ಲೈನ್ ಉಳಿಯುತ್ತೆ. ಆ ಒಂದು ಲೈನ್ ಬೆಳೆಯುತ್ತೆ. ಅದಕ್ಕೆ ಕತೆಗಾರ ಪಾತ್ರಗಳನ್ನ ಕಟ್ಟುತ್ತಾ ಹೋಗ್ತಾನೆ. ಕತೆಗೆ ಟರ್ನಿಂಗ್ ಪಾಯಿಂಟ್ ಗಳನ್ನ ಆಡ್ ಮಾಡಿ ಕತೆಗೆ ಒಂದು ಗ್ರಾಫ್ ನ ಸೇರಿಸಿ ಆಡಿಯನ್ಸ್ ಸಿನಿಮಾ ನೋಡಿದ್ರೆ ಅವರು ಎಲ್ಲಿ ಕನೆಕ್ಟ್ ಆಗ್ತಾರೆ, ಎಲ್ಲಿ ನಗ್ತಾರೆ, ಎಲ್ಲಿ ಅಳ್ತಾರೆ ಅಂತ ಎಲ್ಲ ಕೂಡ ರೆಡಿ ಮಾಡೋದೇ ಈ ಸ್ಟೆಪ್ ಅಲ್ಲಿ. ಸೊ ಇವೆಲ್ಲ ಕೂಡ ಕನ್ಸಿಡರ್ ಮಾಡಿ ಕತೆಗಾರ ಕತೆನ ರೆಡಿ ಮಾಡ್ತಾರೆ. ಫಸ್ಟ್ ಡ್ರಾಫ್ಟ್ ಕತೆ ರೆಡಿ ಆದ್ಮೇಲೆ ಡಿಸ್ಕಷನ್ ಶುರು ಆಗುತ್ತೆ. ಸ್ಟೋರಿಯಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ಮಾಡ್ತಾ ಹೊಸ ಹೊಸ ಆಡ್ ಆನ್ ಗಳನ್ನ ಕೂಡ ಕತೆಯಲ್ಲಿ ಆಡ್ ಮಾಡಿ ಯಾವ ಪಾತ್ರನ ಯಾರು ಮಾಡ್ಬೇಕು, ಅವರ ರೆಮ್ಯುನರೇಷನ್ ಎಷ್ಟು, ಸಿನಿಮಾ ಪೂರ್ತಿ ಮುಗಿಯೋವರೆಗೂ ಎಷ್ಟು ಖರ್ಚಾಗುತ್ತೆ, ಇವೆಲ್ಲ ಲೆಕ್ಕಾಚಾರ ಕೂಡ ಡಿಸ್ಕಷನ್ ಅಲ್ಲಿ ಶುರು ಆಗುತ್ತೆ. ಸಿನಿಮಾ ಮೊದಲ 50% ಕತೆ ಆಗಿದ್ರೆ ಉಳಿದ 50% ದುಡ್ಡಿನ ಲೆಕ್ಕಾಚಾರನೇ ಆಗಿರುತ್ತೆ. ಕತೆ ಫೈನಲ್ ಆಗಿ ಆ ಕತೆ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಣಕಾಸು ವಿಚಾರ ಎಲ್ಲ ಫೈನಲ್ ಆದ್ರೆ ಆಮೇಲೆ ಶುರು ಆಗೋದೇ ನಿಜವಾದ ಬಿಸ್ನೆಸ್. ಬಟ್ ಈ ಸಿನಿಮಾ ಮಾಡಿದ್ರೆ ಹೇಗ್ ರಿಟರ್ನ್ ಸಿಗುತ್ತೆ, ಥಿಯೇಟರ್ ಅಲ್ಲಿ ಎಷ್ಟು ವರ್ಕ್ ಆಗುತ್ತೆ, ಮ್ಯೂಸಿಕ್ ರೈಟ್ಸ್, ಟಿವಿ ರೈಟ್ಸ್, OTT ರೈಟ್ಸ್ ಎಷ್ಟು ಬರುತ್ತೆ, ಅದೆಲ್ಲವನ್ನ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಫಸ್ಟ್ ಲೆಕ್ಕಾಚಾರ ಹಾಕಿರ್ತಾರೆ. ಅಲ್ಲಿ ಗೆಲ್ಬಹುದು ಅನ್ಸಿದ್ರೆ ನೆಕ್ಸ್ಟ್ ಡೋರ್ ನ ಓಪನ್ ಮಾಡ್ತಾರೆ. ಅದೇ ಶೂಟಿಂಗ್. ಶೂಟಿಂಗ್ ಅನ್ನೋದು ಒಂಥರ ಪ್ರೀ ಪ್ಲಾನ್ ಇದ್ದಂಗೆ. ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಕೂತ್ಕೊಂಡು ತಿಂಗಳಾನುಗಟ್ಲೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಮತ್ತೆ ಡೈರೆಕ್ಷನ್ ಟೀಮು ಲೆಕ್ಕ ಹಾಕಿ ಅದನ್ನ ಕ್ಲೀನ್ ಆಗಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಟ್ರೈ ಮಾಡಿರ್ತಾರೆ. ಅವಾಗಲೇ ಹೀರೋಗೆ ಎಷ್ಟು ಪೇಮೆಂಟ್ ಕೊಡಬೇಕು, ಹೀರೋಯಿನ್ಗೆ ಎಷ್ಟು ಪೇಮೆಂಟ್ ಕೊಡಬೇಕು, ವಿಲನ್ಗೆ ಎಷ್ಟು ಕೊಡಬೇಕು, ಅಂಡ್ ಶೂಟಿಂಗ್ ಎಷ್ಟು ದಿನ ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಸಿಂಗರ್ ಯಾರು ಎಲ್ಲ ಕೂಡ ಡಿಸೈಡ್ ಆಗುತ್ತೆ. ಅಂಡ್ ಇವೆಲ್ಲ ಡಿಸೈಡ್ ಆಗೋವಾಗ್ಲೇನೆ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ಒಂದು ರೇಂಜ್ ಅಲ್ಲಿ ರಫ್ ಕಟ್ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರು ಲೆಕ್ಕ ಹಾಕಿರೋ ಪ್ರಕಾರ ಹಣನ ಹೊಂದಿಸ್ಕೊಂಡು ಶೂಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಲೆಕ್ಕಾಚಾರ ಕರೆಕ್ಟ್ ಆಗಿ ವರ್ಕ್ ಆಗಿ ಅನ್ಕೊಂಡಿದ್ದ ರೀತಿ ಶೂಟಿಂಗ್ ಅಲ್ಲಿ ಎಕ್ಸಿಕ್ಯೂಟ್ ಆದ್ರೆ ಅವರ ಮುಂದಿನ ಅಂತ ಪೋಸ್ಟ್ ಪ್ರೊಡಕ್ಷನ್. ಒಂದು ಸಿನಿಮಾ ಶೂಟಿಂಗ್ ಕೆಲಸ ಮುಗಿದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಆಗುತ್ತೆ. ಮ್ಯೂಸಿಕ್ ರೆಕಾರ್ಡಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, DI ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಇದರ ಜೊತೆಯಲ್ಲಿ ಪ್ರಮೋಷನ್, ಪ್ರೆಸ್ ಮೀಟ್, ಆಡಿಯೋ ರಿಲೀಸ್, ಟೀಸರ್ ರಿಲೀಸ್, ಟ್ರೇಲರ್ ರಿಲೀಸ್, ಪ್ರೀ ರಿಲೀಸ್ ಇವೆಂಟ್ ಇವೆಲ್ಲ ಮಾಡ್ಕೊಂಡು ಜನಕ್ಕೆ ಸಿನಿಮಾ ಬಗ್ಗೆ ತಿಳಿಸೋಕೆ ಶುರು ಮಾಡ್ತಾರೆ. ಇಷ್ಟು ಮುಗಿದ್ರೆ ಸಿನಿಮಾ ಅನ್ನೋ ಬಿಸ್ನೆಸ್ ಅರ್ಧ ಕೆಲಸ ಮುಗಿದಾಗೆ. ಇನ್ನು ಈಸಿಯಾಗಿ ಹೇಳೋದಾದ್ರೆ ಒಂದು ಫ್ಯಾಕ್ಟರಿಯಲ್ಲಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಆಗಿದೆ. ಈಗ ಅದನ್ನ ಮಾರ್ಕೆಟಿಂಗ್ ಮಾಡಬೇಕು. ಈಗ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ರೋಲ್, ಅಂದ್ರೆ ನಿರ್ಮಾಪಕರ ಜವಾಬ್ದಾರಿ. ಇಡೀ ಸಿನಿಮಾದ ಬಿಸ್ನೆಸ್ ಪ್ರೊಡ್ಯೂಸರ್ ಒಂದು ರೀತಿ ಸಿನಿಮಾದ ಓನರ್ ಇದ್ದಂಗೆ. ಸಿನಿಮಾ ಶುರುವಾದಾಗಿಂದ ರೆಡಿಯಾಗಿ ಥಿಯೇಟರ್ಗೆ ಬಂದು ಅಲ್ಲಿಂದ ಸಕ್ಸಸ್ ಅಥವಾ ಫೇಲ್ಯೂರ್ ಕಾಣೋ ತನಕ ದುಡ್ಡು ಅರೇಂಜ್ ಮಾಡೋದಾಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಸಿನಿಮಾ ಗೆದ್ಮೇಲೆ ಪ್ರಾಫಿಟ್ ನ ಎಂಜಾಯ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಸಿನಿಮಾ ಲಾಸ್ ಆದಾಗ ಅದನ್ನ ಫೇಸ್ ಮಾಡೋದಾಗಿರ್ಬೋದು, ಅದೇ ಪ್ರೊಡ್ಯೂಸರ್. ಬೇರೆ ಬೇರೆ ಕಡೆಯಿಂದ ದುಡ್ಡನ್ನ ಅರೇಂಜ್ ಮಾಡ್ತಾರೆ. ಅವರೇ ಪೂರ್ತಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ಆಗ್ಲಿ ನಷ್ಟ ಆಗ್ಲಿ ಅವರೇ ಫೇಸ್ ಮಾಡ್ತಾರೆ. ಒಬ್ಬರ ಕೈಲಿ ಹಣನ ಅರೇಂಜ್ ಮಾಡಕ್ ಆಗಿಲ್ಲ ಅಂದಾಗ ಇನ್ವೆಸ್ಟರ್ ಗಳನ್ನ ಹುಡುಕ್ತಾರೆ. ಕಾರ್ಪೊರೇಟ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಅಲ್ಲಿಂದ ಸಾಲನ ತರ್ತಾರೆ. ಇಲ್ಲ ಅಂದ್ರೆ ಒಂದಷ್ಟು ಪಾರ್ಟ್ನರ್ ಗಳನ್ನ ಕೂಡ ಹುಡುಕ್ತಾರೆ. ಪಾರ್ಟ್ನರ್ ಹುಡುಕೋದ್ರಿಂದ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಅವ್ರ ಜೊತೆ ಶೇರ್ ಮಾಡ್ಕೋತಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಪ್ರೊಡಕ್ಷನ್ ಹೌಸ್.
ಪ್ರೊಡಕ್ಷನ್ ಹೌಸ್ ಅನ್ನೋದು ಒಂದು ರೀತಿ ಕೊಲಾಬ್ರೇಷನ್ ತರ. ಪ್ರೊಡ್ಯೂಸರ್ ಜೊತೆ ಸೇರಿ ಇನ್ವೆಸ್ಟ್ ಮಾಡಬಹುದು, ಸಿನಿಮಾ ರಿಲೀಸ್ ಗೆ ಹೆಲ್ಪ್ ಮಾಡಬಹುದು. ಕೆಲವು ಸತಿ ಕ್ಯಾಮ್ರಾ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ರೆಕಾರ್ಡಿಂಗ್ ಸ್ಟುಡಿಯೋ ಆಗಿರ್ಬೋದು, ಎಲ್ಲ ಕೂಡ ಸಪ್ಲೈ ಮಾಡಬಹುದು. ಆದ್ರೆ ಕೊನೆಯಲ್ಲಿ ಸಿನಿಮಾ ಗೆದ್ಮೇಲೆ ಇವ್ರಿಗೂ ಕೂಡ ಪ್ರಾಫಿಟ್ ಅಲ್ಲಿ ಶೇರ್ ಇರುತ್ತೆ. ನೆಕ್ಸ್ಟ್ ಪ್ರೀ ಸೇಲ್ಸ್ ಅಂಡ್ ರೈಟ್ಸ್. ಪ್ರೀ ಸೇಲ್ಸ್ ಅನ್ನೋದು ಕೆಲವು ಸತಿ ಸಿನಿಮಾಗೆ ಆಪತ್ ಬಾಂಧವ ತರ, ಇನ್ನು ಕೆಲವು ಸತಿ ಶತ್ರು ತರ. ಸಿನಿಮಾ ಇನ್ನು ಶೂಟಿಂಗ್ ಟೈಮ್ ಅಲ್ಲೇ ಇದ್ದಾಗ ಅದರ ರೈಟ್ಸ್ ನ ಸೇಲ್ ಮಾಡೋದು. ಈ ಪ್ರೀ ಸೇಲ್ಸ್ ಸುಮಾರು ಸತಿ ಫೇವರೇಟ್ ಹೀರೋಗಳ ಸಿನಿಮಾಗೆ ಆಗುತ್ತೆ. ಒಂದಷ್ಟು ಸೂಪರ್ ಹಿಟ್ ಫಿಲ್ಮ್ಸ್ ಕೊಟ್ಟಿರುವಂತ ಹೀರೋ ಫಿಲ್ಮ್ ಏನಾದ್ರು ರಿಲೀಸ್ ಆದ್ರೆ ಜನ ಆ ಸಿನಿಮಾನ ನೋಡೇ ನೋಡ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಟಿವಿ ರೇಟ್ಸ್ಗಳನ್ನ, OTT ರೇಟ್ಸ್ಗಳನ್ನ, ಆಡಿಯೋ ರೇಟ್ಸ್ಗಳನ್ನ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೋತಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಅದರಿಂದ ಗೆಲ್ಲೋದು ಸೋಲೋದು ಅವೆಲ್ಲ ಕೂಡ ಅವರವರ ತಲೆನೋವು. ರೈಟ್ಸ್ ಒಮ್ಮೆ ಸೇಲ್ ಆದ್ರೆ ಮುಗೀತು. ಸುಮಾರು ಜನ ಪ್ರೊಡ್ಯೂಸರ್ಸ್ಗಳು ಶೂಟಿಂಗ್ ಟೈಮ್ ಅಲ್ಲಿ ದುಡ್ಡು ಏನಾದ್ರು ಶಾರ್ಟೇಜ್ ಆದ್ರೆ ಈ ರೀತಿ ಪ್ರೀ ಸೇಲ್ಸ್ ನ ಮಾಡ್ತಾರೆ. ಆದ್ರೆ ಈ ರೀತಿ ಪ್ರೀ ಸೇಲ್ಸ್ ಹೊಸಬರ ಸಿನಿಮಾಗೆ ಆಗೋದು ತುಂಬಾನೇ ಕಷ್ಟ. ಕೆಲವು ಸತಿ ಕಡಿಮೆ ದುಡ್ಡಿಗೆ ಸೇಲ್ ಆದ ಸಿನಿಮಾಗಳು ರಿಲೀಸ್ ಆದ್ಮೇಲೆ ಥಿಯೇಟರ್ ಅಲ್ಲಿ ಜನರಿಗೆ ಇಷ್ಟ ಆಗಿ ಅದು ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಅದರಿಂದ ಒಳ್ಳೆ ಲಾಭ ಕೂಡ ಮಾಡಿರ್ತಾರೆ. ಆಗ ಕಡಿಮೆ ದುಡ್ಡಲ್ಲಿ ರೈಟ್ಸ್ ನ ಸೇಲ್ ಮಾಡಿದ ಪ್ರೊಡ್ಯೂಸರ್ ಮುಖ ಸಬ್ಗಾಗುತ್ತೆ. ಕಾದಿದ್ರೆ ಇನ್ನೂ ಜಾಸ್ತಿ ಲಾಭ ಮಾಡುವಂತ ರೈಟ್ಸ್ ಬೆಲೆಗೆ ಕೊಡ್ಬೋದಿತ್ತಲ್ಲ ಅಂತ. ನೆಕ್ಸ್ಟ್ ಫೈನಾನ್ಸಿಂಗ್ ಸೋರ್ಸಸ್. ಸಿನಿಮಾ ನೋಡುವ ನಮ್ಗೆಲ್ರಿಗೂ ಟೈಟಲ್ ಕಾರ್ಡ್ ಅಲ್ಲೇ ಗೊತ್ತಾಗುತ್ತೆ ಪ್ರೊಡ್ಯೂಸರ್ಸ್ ಯಾರು ಅಂತ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ನಿಮ್ಮ ದೊಡ್ಡದಾಗೆ ಇರುತ್ತೆ. ಆಗೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಹೇಗೆ ಇವರೆಲ್ಲ ದುಡ್ಡನ್ನ ಅರೇಂಜ್ ಮಾಡ್ತಾರೆ ಅಂತ. ಇವತ್ತು ಸಿನಿಮಾ ಜಗತ್ತು ತುಂಬಾನೇ ಬೆಳೆದಿದೆ. ಸಿನಿಮಾಗೂ ಕೂಡ ಫಿನಾನ್ಸರ್ಸ್ ಇರ್ತಾರೆ, ಬ್ಯಾಂಕ್ಗಳು ಕೂಡ ಲೋನ್ಗಳು ಕೊಡ್ತಾರೆ, ಕಾರ್ಪೊರೇಟ್ ಕಂಪನಿಗಳು ಕೂಡ ಕೈ ಜೋಡಿಸ್ತಾರೆ. ಹೀಗೆ ಬೇರೆ ಬೇರೆ ಮೂಲಗಳಿಂದ ಸಿನಿಮಾಗೆ ದುಡ್ಡನ್ನ ಅರೇಂಜ್ ಮಾಡ್ತಾರೆ. ಇತ್ತೀಚೆಗೆ OTT ಪ್ಲಾಟ್ಫಾರ್ಮ್ಗಳು ಕೂಡ ಪ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಎರಡನೇ ಪಾಯಿಂಟ್ ಏನು ಅಂದ್ರೆ ಡಿಸ್ಟ್ರಿಬ್ಯೂಷನ್, ಅಂದ್ರೆ ಬ್ರಿಂಗಿಂಗ್ ದ ಫಿಲ್ಮ್ಸ್ ಟು ದ ಆಡಿಯನ್ಸ್. ಇಷ್ಟು ತನಕ ಸಿನಿಮಾ ತಯಾರಾಗೋದ್ರ ಬಗ್ಗೆ ಮಾತಾಡಿದ್ದೀನಿ, ಆದ್ರೆ ಅಸಲಿ ಬಿಸ್ನೆಸ್ ಇವಾಗಿದೆ, ಅದೇ ಡಿಸ್ಟ್ರಿಬ್ಯೂಷನ್. ಸಿನಿಮಾ ಮಾಡಿದ್ಮೇಲೆ ಸಿನಿಮಾನ ಥಿಯೇಟರ್ಗೆ ತರುವ ಕೆಲಸ ನಡೆಯೋದು ಈ ಡಿಸ್ಟ್ರಿಬ್ಯೂಟರ್ ಗಳಿಂದ. ರೆಡಿಯಾದ ಸಿನಿಮಾ, ರೆಡಿಯಾದ ಪ್ರಾಡಕ್ಟ್ ಗೋಡನ್ ಅಲ್ಲಿ ಉಳ್ಕೊಂಡ್ರೆ ಅದು ಅಂದವಾಗಿರಲ್ಲ. ಅದನ್ನ ಜನರ ಮುಂದೆ ತರಬೇಕು, ಕಸ್ಟಮರ್ಸ್ ನ ಹುಡುಕ್ಬೇಕು. ಅದನ್ನ ಮಾರ್ಕೆಟಿಂಗ್ ಟೆಕ್ನಾಲಜಿ ಅಂತಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಎಕ್ಸಿಬಿಟರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್. 6 ತಿಂಗಳು 1 ವರ್ಷ ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ಸುರಿದು, ಡೈರೆಕ್ಟರ್ಗಳು ತನ್ನ ಕ್ರಿಯೇಟಿವಿಟಿನ ಖರ್ಚು ಮಾಡಿ, ಒಂದು ಇಡೀ ತಂಡ ಕೆಲಸ ಮಾಡಿ ಸಿನಿಮಾ ಮಾಡಿದ ಮೇಲೆ ಅದಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಹುಡುಕೋ ಕೆಲಸ ಸ್ಟಾರ್ಟ್ ಆಗುತ್ತೆ. ಡಿಸ್ಟ್ರಿಬ್ಯೂಟರ್ಸ್ ಗಳು ತಮ್ಮ ಸಿನಿಮಾದ ರೈಟ್ಸ್ ಅನ್ನ ಬೈ ಮಾಡ್ತಾರೆ. ಅವರ ಅಂಡರ್ ಅಲ್ಲಿ ಬರುವಂತ ಒಂದಿಷ್ಟು ಥಿಯೇಟರ್ ಗಳಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಯೂಶಲಿ ಒಂದು ಸಿನಿಮಾಗೆ 3-4 ಜನ ಡಿಸ್ಟ್ರಿಬ್ಯೂಟರ್ಸ್ ಗಳು ಇರ್ತಾರೆ. ಅಂಡ್ ಕೆಲವು ಸತಿ ಡಿಸ್ಟ್ರಿಕ್ಟ್ ವೈಸ್ ಕೂಡ ಡಿಸ್ಟ್ರಿಬ್ಯೂಟರ್ಸ್ ಗಳು ಇರ್ತಾರೆ. ಒಂದಷ್ಟು ಅಡ್ವಾನ್ಸ್ ಕೊಟ್ಟು ಸಿನಿಮಾ ರೈಟ್ಸ್ ನ ತಗೊಂಡು ಅದನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿ ಅದರಲ್ಲಿ ಬರುವಂತ ಲಾಭದಲ್ಲಿ ಒಂದಷ್ಟು ಶೇರ್ ನ ತಗೋತಾರೆ. ಅಂದ್ರೆ 20% ಇಲ್ಲ 30% ಅಡ್ವಾನ್ಸ್ ಕೊಟ್ಟು ಸಿನಿಮಾ ಪರ್ಚೇಸ್ ಮಾಡಿ ರಿಲೀಸ್ ಮಾಡಿ ಅದರಲ್ಲಿ ಬರುವಂತ ಲಾಭದಲ್ಲಿ ಕಮಿಷನ್ ನ ಇಟ್ಕೊಂಡು ಮಿಕ್ಕಿದ ದುಡ್ಡನ್ನ ಪ್ರೊಡ್ಯೂಸರ್ಸ್ಗೆ ಕೊಡ್ತಾರೆ. ಸಿನಿಮಾ ಗೆದ್ರೆ ಲಾಭ, ಸೋತ್ರೆ ನಷ್ಟ. ಕೆಲವೊಂದ್ಸತಿ ನಿರೀಕ್ಷೆ ಮಟ್ಟಕ್ಕೆ ಸಿನಿಮಾ ಕಲೆಕ್ಟ್ ಮಾಡದೇ ಇದ್ದಾಗ ಡಿಸ್ಟ್ರಿಬ್ಯೂಟರ್ ಗಳಿಗೆ ಅಡ್ವಾನ್ಸ್ ನ ವಾಪಸ್ ಕೊಟ್ಟಿರೋ ಎಕ್ಸಾಂಪಲ್ ಕೂಡ ಇದೆ. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಸಿನಿಮಾ ಸೋತಾಗ ಎಷ್ಟೋ ಡಿಸ್ಟ್ರಿಬ್ಯೂಟರ್ ಗಳಿಗೆ, ಎಷ್ಟೋ ಪ್ರೊಡ್ಯೂಸರ್ ಗಳಿಗೆ ದುಡ್ಡನ್ನ ವಾಪಸ್ ಕೊಟ್ಟಿದ್ರು. ಇನ್ನು ಕೆಲವೊಂದ್ಸತಿ ಪೂರ್ತಿ ಸಿನಿಮಾನ ಪ್ರೊಡ್ಯೂಸರ್ ಇಂದ ಪರ್ಚೇಸ್ ಮಾಡ್ಬಿಡೋದು. ಅಂದ್ರೆ ಪ್ರೊಡ್ಯೂಸರ್ ಒಂದ್ ಸಿನಿಮಾಗೆ 2 ಕೋಟಿನ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ 3 ಕೋಟಿ ಕೊಟ್ಬಿಟ್ಟು ಅದನ್ನ ಬೈ ಮಾಡ್ಬಿಟ್ಟು ಅದರಲ್ಲಿ ಬರುವಂತ ಲಾಭನ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಓನ್ ರಿಲೀಸ್. ಕೆಲವು ಗಟ್ಟಿಯಾಗಿರುವಂತ ಪ್ರೊಡ್ಯೂಸರ್ಸ್ ಗಳು ತಮ್ಮ ಸಿನಿಮಾನ ತಾವೇ ರಿಲೀಸ್ ಮಾಡ್ಕೊಳ್ತಾರೆ. ಅಂದ್ರೆ ಥಿಯೇಟರ್ ಗಳನ್ನ ಬಾಡಿಗೆಗೆ ತಗೊಂಡು ಕರೆಂಟ್ ಬಿಲ್ ನ ಕಟ್ಟಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಆಗ ಅದರಲ್ಲಿ ಕಲೆಕ್ಷನ್ ಆಗುವಂತ ಅಷ್ಟು ಹಣ ಪ್ರೊಡ್ಯೂಸರ್ಸ್ ಗೆ ಸೇರುತ್ತೆ. ಕೆಲವು ಸತಿ ಮೇನ್ ಸಿಟಿಗಳು ಅಂದ್ರೆ ಬೆಂಗಳೂರು, ಮೈಸೂರುಗಳಂತ ಟೈರ್ 1 ಸಿಟಿಗಳಲ್ಲಿ ಪ್ರೊಡ್ಯೂಸರ್ಸ್ ಗಳು ನೇರವಾಗಿ ಫಿಲಂ ನ ರಿಲೀಸ್ ಮಾಡ್ತಾರೆ. ಸಿನಿಮಾ ಪ್ರೊಡಕ್ಷನ್ ಅಲ್ಲಿ 3ನೇ ಪಾಯಿಂಟ್ ಏನು ಅಂದ್ರೆ ಥಿಯೇಟರ್ ಬಿಸ್ನೆಸ್, ವೇರ್ ರೆವಿನ್ಯೂ ಮೀಟ್ಸ್ ರಿಯಾಲಿಟಿ. ಅಂದ್ರೆ ಗ್ರಾಸ್ ವರ್ಸಸ್ ನೆಟ್ ಕಲೆಕ್ಷನ್. ನಾವು ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡುವಾಗ ಬಾಕ್ಸ್ ಆಫೀಸ್ ನ ಧೂಳೆ ಬಿಸ್ತು, ಅಷ್ಟು ಕೋಟಿ ಕಲೆಕ್ಷನ್ ಮಾಡ್ತು, ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಮಾತಾಡ್ತಾನೆ ಇರ್ತೀವಿ. ಆದ್ರೆ ಒಂದು ಸಿನಿಮಾದ ಗ್ರಾಸ್ ಕಲೆಕ್ಷನ್ ನ ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು ಅಂತ ಗೊತ್ತಾ? ಒಂದು ಸಿನಿಮಾದ ಟಿಕೆಟ್ ಪ್ರೈಸ್ 200 ರೂಪಾಯಿ ಅಂತ ತಿಳ್ಕೊಳ್ಳಿ. ಎಲ್ಲೆಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲೆಲ್ಲ ಕೂಡ ಸೇರಿ 20 ಲಕ್ಷ ಟಿಕೆಟ್ ಸೆಲ್ ಆಗಿರುತ್ತೆ. ಸೊ ಟೋಟಲ್ ಕಲೆಕ್ಷನ್ 400 ಕೋಟಿ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಅದರಲ್ಲಿ GST 18% ಡಿಡಕ್ಟ್ ಮಾಡಿದ್ರೆ ಅಂದ್ರೆ 72 ಕೋಟಿನ ಡಿಡಕ್ಟ್ ಮಾಡಿದ್ರೆ ಉಳಿಯೋದು 328 ಕೋಟಿ ಆ ಸಿನಿಮಾದ ಗ್ರಾಸ್ ಕಲೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಥಿಯೇಟರ್ ರೆಂಟ್ ಅಂಡ್ ಶೇರ್. ಮುಂಚೆ ನಿರ್ಮಾಪಕರು ಡೈರೆಕ್ಟ್ ಆಗಿ ಸಿನಿಮಾನ ರಿಲೀಸ್ ಮಾಡಿದ್ರೆ ಥಿಯೇಟರ್ ಓನರ್ಗಳು ನೆಟ್ ಕಲೆಕ್ಷನ್ ಅಲ್ಲಿ 25% ಥಿಯೇಟರ್ ಬಾಡಿಗೆಗೆ ಅಂತ ತಗೋತಾ ಇದ್ರು. ಅಂದ್ರೆ 328 ಕೋಟಿಯಲ್ಲಿ ಪ್ರೊಡ್ಯೂಸರ್ಸ್ ಗಳು ರಿಲೀಸ್ ಮಾಡಿರೋ ಥಿಯೇಟರ್ ಗಳಿಗೆ ಬಾಡಿಗೆ ಕೊಟ್ಟು ಇನ್ನು 224 ಕೋಟಿ ಪ್ರೊಡ್ಯೂಸರ್ಸ್ ಗೆ ಸೇರುತ್ತೆ. ಅಂದ್ರೆ ಈಗ ಶೇರ್ ಬಿಸ್ನೆಸ್ ತರ ಪರ್ ಡೇ ರೆಂಟ್ ಸ್ಕೀಮು ನಡೀತಾ ಇದೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಟೈಮ್. ಮೂವಿ ಎಷ್ಟು ಬೇಗ ಥಿಯೇಟರ್ ಗಳಲ್ಲಿ ಕಲೆಕ್ಷನ್ ಮಾಡುತ್ತೆ ಅನ್ನೋದು ಕೂಡ ನಿರ್ಮಾಪಕರಿಗೆ
ಸಿಗುವಂತ ಲಾಭವನ್ನ ಡಿಸೈಡ್ ಮಾಡುತ್ತೆ. ಮೊದಲ ವಾರನೇ ಥಿಯೇಟರ್ ಅಲ್ಲಿ 100 ಕೋಟಿ ಕಲೆಕ್ಷನ್ ಏನಾದ್ರು ಮಾಡಿದ್ರೆ ನಿರ್ಮಾಪಕರಿಗೆ 7 ದಿನದ ಬಾಡಿಗೆ ಹೋಗಿ ಮಿಕ್ಕಿರೋ ಅಮೌಂಟ್ ಲಾಭದ ರೂಪದಲ್ಲಿ ಸಿಗುತ್ತೆ. ತಿಂಗಳು ಪೂರ್ತಿ ಥಿಯೇಟರ್ ಅಲ್ಲಿ ಸಿನಿಮಾ ಉಳ್ಕೊಂಡ್ರೆ ಕಲೆಕ್ಷನ್ ಇನ್ನೂ ಜಾಸ್ತಿ ಆದ್ರೆ ಇನ್ನೂ ಬಾಡಿಗೆ ಕೂಡ ಜಾಸ್ತಿ ಆಗುತ್ತೆ. ಇವೆಲ್ಲ ಕೂಡ ಪ್ರೊಡ್ಯೂಸರ್ಸ್ಗೆ ದೊಡ್ಡ ಬರ್ಡನ್ ಆಗುತ್ತೆ. ಅದೇ ರೀತಿ ಈ ಸಿಸ್ಟಮ್ ಇಂದ ಮುಖ್ಯವಾಗಿ ಸಿಂಗಲ್ ಸ್ಕ್ರೀನ್ ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಬಂದು ವಾರದಲ್ಲೇ ಒಳ್ಳೆ ಕಲೆಕ್ಷನ್ ಮಾಡಿ ಸಿನಿಮಾ ಥಿಯೇಟರ್ ಇಂದ ತೆಗೆದು ಬಿಟ್ರೆ ಬರೀ ಒಂದೇ ಒಂದು ವಾರದ ಬಾಡಿಗೆಯಲ್ಲಿ ಥಿಯೇಟರ್ ನ ನಡೆಸೋದು ತುಂಬಾನೇ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸಿಂಗಲ್ ಸ್ಕ್ರೀನ್ ಸ್ಟ್ರಗಲ್ಸ್. ಒಂದು ಕಾಲದಲ್ಲಿ ಸಿನಿಮಾದ ಭವಿಷ್ಯ ನಿರ್ಧಾರ ಮಾಡ್ತಿದ್ದ ಸಿಂಗಲ್ ಸ್ಕ್ರೀನ್ ಗಳು ಸಾಕಷ್ಟು ಮುಚ್ಚೋಗಿದೆ. ಅಲ್ಲಿನ ಬಿಸ್ನೆಸ್ ಬೇರೆ ಬೇರೆ ರೀತಿಯೇ ನಡೀತಾ ಇದೆ. ಥಿಯೇಟರ್ ಓನರ್ ಗಳು ಸಿನಿಮಾ ಹಾಕಿದ್ರೆ ಅವರಿಗೆ ಆಗುವಂತ ಕಲೆಕ್ಷನ್ ಕೆಲವೊಂದ್ಸತಿ ಜಾಸ್ತಿ ಆಗಿರುತ್ತೆ, ಕೆಲವೊಂದ್ಸತಿ ಕಮ್ಮಿ ಆಗಿರುತ್ತೆ. ಸೊ ಇದರಿಂದ ಫಿಕ್ಸ್ ಅಮೌಂಟ್ ಅಂತ ಥಿಯೇಟರ್ ಓನರ್ ಗಳಿಗೆ ಸಿಗ್ತಾ ಇಲ್ಲ. ಜೊತೆಯಲ್ಲಿ ಫ್ಯಾನ್ ಶೋ, ಸ್ಪೆಷಲ್ ಶೋ ಅಂತ ನಡೆದಾಗ ಸಿನಿಮಾಗೆ ಬರುವಂತ ಜನರು ಮಾಡುವಂತ ಡಿಮ್ಯಾಂಡ್ ಮತ್ತೆ ಈಗ ಮಲ್ಟಿಪ್ಲೆಕ್ಸ್ ಗಳ ಜೊತೆ ಕಾಂಪೀಟ್ ಮಾಡೋಕೆ ಆಗದೆ ಎಷ್ಟೋ ಸಿಂಗಲ್ ಸ್ಕ್ರೀನ್ ಗಳು ಮುಚ್ಚೋಗ್ತಾ ಇದೆ. ರೀಸೆಂಟ್ ಟೈಮ್ ಅಲ್ಲಿ ರಿಲೀಸ್ ಆಗಿ ಫೇಮಸ್ ಆಗಿರುವಂತಹ ಸಿನಿಮಾಗಳು ಮತ್ತೆ ಕನ್ನಡದ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳ ಕಲೆಕ್ಷನ್ ಇಲ್ಲಿದೆ ನೋಡಿ. 2022ರಲ್ಲಿ ರಿಲೀಸ್ ಆದಂತ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಕೇವಲ 53 ದಿನದಲ್ಲಿ ವರ್ಲ್ಡ್ ವೈಡ್ 400 ಕೋಟಿ ಕಲೆಕ್ಷನ್ ನ ಮಾಡಿದೆ. ಅಂಡ್ ನಮ್ಮ ಕನ್ನಡದ ಮತ್ತೊಂದು ಹೆಮ್ಮೆಯ ಸಿನಿಮಾ KGF ಚಾಪ್ಟರ್ 2 1100 ಕೋಟಿಯಿಂದ 1300 ಕೋಟಿವರೆಗೂ ಕಲೆಕ್ಷನ್ ನ ಮಾಡಿದೆ. ಇದೇ ತರ ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾ ರೆಡಿಯಾಗಿ ಜಾಸ್ತಿ ಕಲೆಕ್ಷನ್ ಮಾಡಿರೋ ಎಕ್ಸಾಂಪಲ್ ಕೂಡ ಇದೆ. ಅಂಡ್ ಅದೇ ತರ ಜಾಸ್ತಿ ಬಜೆಟ್ ಅಲ್ಲಿ ಸಿನಿಮಾ ರೆಡಿಯಾಗಿ ಫ್ಲಾಪ್ ಆಗಿರುವಂತ ಸಿನಿಮಾ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಸಿನಿಮಾ ಪ್ರೊಡಕ್ಷನ್ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ಇಲ್ಲಾಂದ್ರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ಗಳ ಬಗ್ಗೆ ಕೋರ್ಸ್ಕೊಳ್ಬೇಕು ಅಂದ್ರೆ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡೋದನ್ನ ಕೂಡ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ, ಅವರೆಲ್ಲರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.